ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯಿಯವರ ವಿಡಿಯೋ ಪರಮಾತ್ಮ ಕಾ ಕಾಲರೂಪ ಅಕಲ್ಯಾಣ್ ಮೇ ಕಲ್ಯಾಣ್ ಎನ್ನುವಂತಹ ಹಿಂದಿ ವಿಡಿಯೋದ ಕನ್ನಡ ರೂಪಾಂತರವನ್ನು ನೋಡೋಣ. ಬಾಪೂಜಿಯವರು ಸದಾ ಅಕಲ್ಯಾಣದಲ್ಲಿಯೂ ಸಹ ಕಲ್ಯಾಣ ಎಂದು ಹೇಳುತ್ತಿರುತ್ತಾರೆ. ಹಾಗಾದರೆ ಇದರ ನಿಜವಾದ ಅರ್ಥವೇನು? ಜ್ಞಾನಿ ಎಂದರೆ ಯಾರು ಎಂಬುದನ್ನು ತಿಳಿಯೋಣ. ಜ್ಞಾನಿ ಎಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಆಳವಾಗಿ ನೋಡುವವನು, ತಿಳಿದುಕೊಳ್ಳುವವನೇ ಜ್ಞಾನಿಯಾಗಿರುತ್ತಾನೆ. ಅವನೇ ಜ್ಞಾನ ಸ್ವರೂಪನಾಗಿರುತ್ತಾನೆ. ಏಕೆಂದರೆ ಪ್ರತಿಯೊಂದು ವಸ್ತು ಹಾಗೂ ಪ್ರತಿಯೊಂದು ಸೃಷ್ಟಿಯ ದೃಶ್ಯವು ಜ್ಞಾನ ಸ್ವರೂಪವೇ ಆಗಿರುತ್ತದೆ. ಪ್ರತಿಯೊಂದು ವಿಷಯ ದೃಶ್ಯಗಳಲ್ಲಿ ಆತ್ಮ ಜ್ಞಾನವನ್ನೇ ಹುಡುಕುತ್ತಾ ಹೋದಾಗ ಆ ಆತ್ಮ ಜ್ಞಾನ ಸ್ವರೂಪವನಾಗಿ ಬಿಡುತ್ತಾನೆ. ಅಕಲ್ಯಾಣದಲ್ಲಿ ಕಲ್ಯಾಣ, ಇದರ ಅರ್ಥವನ್ನು ತಿಳಿದು ನೋಡೋಣ. ಹಾಗಾದರೆ ಕಲ್ಯಾಣ ಅಕಲ್ಯಾಣ ಅಂದರೆ ಏನು? ನಿಜವಾಗಿ ನೋಡಬೇಕೆಂದರೆ ಜ್ಞಾನಿಯಾದವನಿಗೆ ಯಾವುದೂ ಸಹ ಅಕಲ್ಯಾಣ ಅನ್ನುವುದು ಇರುವುದೇ ಇಲ್ಲ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸುಂದರವಾದ ಒಂದು ವಾಕ್ಯ ಸಿಗುತ್ತದೆ. ಅದೆಂದರೆ, ಯಾವ ಆತ್ಮವು ಪರಮಾತ್ಮನ ಕಾಲರೂಪವನ್ನು ಸಹ ಪ್ರೀತಿಸುತ್ತದೆಯೋ ಅಥವಾ ಇಷ್ಟಪಡುತ್ತದೆಯೋ ಅಂತಹ ಆತ್ಮನನ್ನು ಕಾಲವೂ ಸಹ ಏನೂ ಮಾಡಲಾರದು ಎಂಬ ವಾಕ್ಯವಿತ್ತು. ಅಂದರೆ ಪರಮಾತ್ಮನ ಪ್ರತಿಯೊಂದು ರೂಪವನ್ನು ಸಹ ಆತ್ಮ ಇಷ್ಟಪಡಬೇಕು, ಪ್ರೀತಿಸಬೇಕು. ಆಗಲೇ ಪರಮಾತ್ಮನ ಸಾನ್ನಿಧ್ಯ, ಪರಮಾತ್ಮನ ಪ್ರೀತಿಯು ಸಿಗುತ್ತದೆ. ಹಾಗೂ ಇದನ್ನು ಜ್ಞಾನಿ ಆತ್ಮ ಮಾತ್ರ ಮಾಡಲು ಸಾಧ್ಯವಿದೆ. ಪರಮಾತ್ಮನ ಪ್ರತಿಯೊಂದು ರೂಪ ಎಂದಾಗ ಇದರ ಅರ್ಥವೇನು? ಪರಮಾತ್ಮನನ್ನು ನಾವು ಪರಮಪಿತ ರೂಪದಲ್ಲಿ ಕಾಣಬೇಕು. ಲೌಕಿಕದಲ್ಲಿನ ನಮ್ಮ ತಂದೆ ತಾಯಿಗಳು ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ ಕೆಲವೊಮ್ಮೆ ಕಠೋರವಾಗಿ ನಮ್ಮೊಂದಿಗೆ ನಡೆದುಕೊಳ್ಳುತ್ತಾರೆ. ಅದರಂತೆ ಪರಮಾತ್ಮನೂ ಸಹ ನಮ್ಮ ಕಲ್ಯಾಣಕ್ಕಾಗಿ ಕೆಲವೊಮ್ಮೆ ಕಠೋರವಾಗಿರುತ್ತಾನೆ. ಈ ರೀತಿ ಮಾಡುವುದರಿಂದ ನಮ್ಮ ಸಂಸ್ಕಾರಗಳು ಪರಿವರ್ತನೆಯಾಗಲಿ ಎಂಬುದೇ ಅದರ ಗೂಢ ಅರ್ಥವಾಗಿರುತ್ತದೆ. ಇದನ್ನು ನಾವು ಜ್ಞಾನದ ದೃಷ್ಟಿಯಿಂದ ನೋಡಿ ತಿಳಿದುಕೊಳ್ಳುವುದು ಬಹಳ ಮಹತ್ವಪೂರ್ಣವಾಗಿದೆ, ಅತಿ ಅವಶ್ಯಕವಾಗಿದೆ. ಯಾವ ಆತ್ಮವು ಪರಮಾತ್ಮನು ನನ್ನೊಂದಿಗೆ ಕಠೋರವಾಗಿ ನಡೆದುಕೊಳ್ಳುತ್ತಿದ್ದಾನೆ ಅಥವಾ ತನಗೆ ಅಕಲ್ಯಾಣವಾಗುತ್ತಿದೆ ಎಂದು ಅರಿತಾಗ ಅವನು ಕಾಲನಿಗೆ ಅಂದರೆ ಮೃತ್ಯುವಿಗೆ ಹೆದರುವುದಿಲ್ಲ. ಏಕೆಂದರೆ ಅವನು ಈ ಅಕಲ್ಯಾಣ, ಈ ಕಠೋರತೆ ಪರಮಾತ್ಮ ತನಗೆ ಏಕೆ ನೀಡುತ್ತಿದ್ದಾನೆ ಎಂದು ಜ್ಞಾನಿ ಆತ್ಮ ಸಂಪೂರ್ಣವಾಗಿ ತಿಳಿದುಕೊಂಡಿರುತ್ತಾನೆ. ಹೀಗಾಗಿ ಜ್ಞಾನಿ ಆತ್ಮ ವಿನಾಶಕ್ಕೂ ಅಂದರೆ ಮೃತ್ಯುವಿಗೂ ಸಹ ಹೆದರುವುದಿಲ್ಲ. ಪರಮಾತ್ಮ ಏನೇ ಮಾಡಿದರೂ, ಎಂತಹ ಜೀವನವನ್ನು ಸಹ ನನಗೆ ನೀಡಿದರೂ ಸಹ ಅದೆಲ್ಲವೂ ನನ್ನ ಕಲ್ಯಾಣಕ್ಕಾಗಿಯೇ ಎಂದು ಜ್ಞಾನಿ ತಿಳಿದುಕೊಳ್ಳುತ್ತಾನೆ. ಹಾಗೂ ಪ್ರತಿಯೊಂದು ಕಠೋರ ಪರಿಸ್ಥಿತಿ, ಸಂದರ್ಭಗಳು ನನ್ನ ಸಂಸ್ಕಾರ ಪರಿವರ್ತನೆಗಾಗಿಯೇ ಪರಮಾತ್ಮ ನೀಡುತ್ತಿದ್ದಾನೆ ಎಂದು ಅರಿತುಕೊಳ್ಳುತ್ತಾನೆ. ಭಗವದ್ಗೀತೆಯ ಅನುಸಾರ ಯಾವ ಆತ್ಮವು ಸಾಂಸಾರಿಕ ಸುಖದಲ್ಲಿಯೂ ಸಹ ದುಃಖವನ್ನು ಕಾಣುತ್ತಾನೆಯೋ ಹಾಗೂ ಸಾಂಸಾರಿಕ ದುಃಖದಲ್ಲಿ ಸುಖವನ್ನು ಕಾಣುತ್ತಾನೋ ಅವನೇ ಜ್ಞಾನಿ ಆತ್ಮನಾಗಿರುತ್ತಾನೆ. ಸಾಂಸಾರಿಕ ಲೌಕಿಕದಲ್ಲಿರುವಂತಹ ಆತ್ಮರೆಲ್ಲರೂ ದುಃಖದಲ್ಲಿ ದುಃಖವನ್ನು, ಸುಖದಲ್ಲಿ ಸುಖವನ್ನು ಕಾಣುತ್ತಾರೆ. ಇದು ಬಹಳ ವಿಶೇಷವಾದಂತಹ ಮಾತೇನಲ್ಲ. ಉದಾಹರಣೆಯೊಂದಿಗೆ ನೋಡುವುದಾದರೆ, ನಾಯಿಯೊಂದಕ್ಕೆ ನಾವು ದಿನವೂ ಊಟವನ್ನು ಹಾಕುತ್ತಿದ್ದರೆ ಆ ನಾಯಿ ದಿನವೂ ಬಾಲವನ್ನು ಅಲ್ಲಾಡಿಸುತ್ತಾ ನಮ್ಮ ಬಳಿಗೆ ಬರುತ್ತದೆ. ಏಕೆಂದರೆ ಅದು ಸುಖದಲ್ಲಿ ಸುಖವನ್ನೇ ಕಾಣುತ್ತಿದೆ. ಇದರಂತೆ ಸಾಂಸಾರಿಕ ಲೌಕಿಕದಲ್ಲಿರುವಂತಹ ಜನರ ಸ್ಥಿತಿಯೂ ಸಹ ಆಗಿದೆ. ಅವರೆಲ್ಲ ಸುಖದಲ್ಲಿ ಸುಖವನ್ನೇ ಕಾಣುತ್ತಿದ್ದಾರೆ. ಅದರ ಕಾರಣವನ್ನು ತಿಳಿದುಕೊಳ್ಳುವ ಗೋಜಿಗೆ ಹೋಗುತ್ತಲೇ ಇಲ್ಲ. ಕಾಲನು ಒಂದು ದಿನ ನನ್ನನ್ನು ಮುಗಿಸಲಿದ್ದಾನೆ, ಕಾಲವು ನನ್ನನ್ನು ಒಂದು ದಿನ ನುಂಗಿಬಿಡಲಿದ್ದಾನೆ ಎಂಬುದು ಅವರ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಆತ್ಮನಲ್ಲಿ ಜ್ಞಾನವು ಬಂದಾಗ, ಆತ್ಮ ಜ್ಞಾನಿ ಆತ್ಮನಾದಾಗ
ಸುಖದಲ್ಲಿ ದುಃಖವನ್ನು ಹಾಗೂ ದುಃಖದಲ್ಲಿ ಸುಖವನ್ನು ಕಾಣಲಾರಂಭಿಸುತ್ತಾನೆ. ಸಾಂಸಾರಿಕ ಲೌಕಿಕದಲ್ಲಿ ಬರುವಂತಹ ದುಃಖದಲ್ಲಿ ಏನೆಲ್ಲ ಸಂದರ್ಭ, ದೃಶ್ಯ, ಯಾವೆಲ್ಲ ಘಟನೆಗಳು ನಡೆಯುತ್ತಿವೆಯೋ ಜ್ಞಾನಿ ಆದಂತಹ ಆತ್ಮ ಆ ದೃಶ್ಯವನ್ನು ನೋಡುತ್ತಾನೆ ಹಾಗೂ ಅದನ್ನು ನೋಡುತ್ತಾ ಅದನ್ನು ಅರಿತು ಅವನು ವೈರಾಗ್ಯಕ್ಕೆ ಒಳಗಾಗುತ್ತಾನೆ. ವೈರಾಗ್ಯ ವೃತ್ತಿ ಎಂದರೆ ಆ ಆತ್ಮಕ್ಕೆ ಸಾಂಸಾರಿಕದಲ್ಲಿ ಯಾವುದೇ ರೀತಿಯ ಮೋಹ ಎನ್ನುವುದೇ ಇರುವುದಿಲ್ಲ. ಸಾಂಸಾರಿಕ ಸುಖಗಳು ಎಂದರೆ ವಿಷಯ ಭೋಗಾಸಕ್ತಿಗಳು. ವಿಷಯ ಅಂದರೆ ವಿಷಯವು ಆತ್ಮನಲ್ಲಿ ವಿಷವನ್ನು ಬಿತ್ತುತ್ತದೆ, ಭೋಗಾಸಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ. ಹೀಗಾಗಿ ಜ್ಞಾನಿಗೆ ಯಾವುದೇ ರೀತಿಯ ಸಾಂಸಾರಿಕ ಭೋಗಗಳು ವಿಷಯ ಭೋಗವೇ ಆಗಿರುತ್ತದೆ. ಹೀಗಾಗಿ ವಿಷಯ ಭೋಗಗಳಿಂದ ದೂರವಿರಬೇಕು. ವಿಷಯಗಳಲ್ಲಿ ಸುಖವನ್ನು ಹುಡುಕಬಾರದು. ವಿಷಯ ಭೋಗಗಳಿಂದ ಸುಖವನ್ನು, ಆನಂದವನ್ನು ಪಡೆಯುತ್ತಿದ್ದಂತೆ ಆತ್ಮವು ಜಡತ್ವಕ್ಕೆ ಜಾರಿ ಹೋಗುತ್ತದೆ ಹಾಗೂ ಆತ್ಮನಲ್ಲಿ ವಿಕಾರಯುಕ್ತ ಸಂಸ್ಕಾರಗಳು ಬರುತ್ತವೆ. ವಿಕಾರಗಳೆಲ್ಲವೂ ದೃಢವಾಗುತ್ತಾ ಹೋಗುತ್ತವೆ. ಅಂದರೆ ಆತ್ಮ ಜಡತ್ವವನ್ನು ಹೊಂದುತ್ತದೆ. ಹೀಗಾಗಿ ಆತ್ಮವು ಸಾಂಸಾರಿಕ ಸುಖದಲ್ಲಿ ಆನಂದವನ್ನು ಪಡೆಯುವುದಿಲ್ಲ ಹಾಗೂ ಆ ಆನಂದ ಸುಖವನ್ನು ತನ್ನ ಬುದ್ಧಿಯಲ್ಲಿ ತಂದುಕೊಳ್ಳುವುದೂ ಇಲ್ಲ. ಪ್ರತಿಯೊಂದು ಕರ್ತವ್ಯವನ್ನು ಮಾಡುವಾಗಲೂ ಸಹ ನೋಡಿದರೂ ನೋಡದಂತೆ, ಕಾಣಿಸಿದರೂ ಕಾಣದಂತೆ, ಕೇಳಿಸಿದರೂ ಕೇಳದಂತೆ ಉಳಿದುಕೊಂಡು ತನ್ನ ಕರ್ತವ್ಯವನ್ನು ಪಾಲಿಸುತ್ತಾನೆ. ಯಾವುದೇ ವಿಷಯ ವಸ್ತುಗಳಿಂದ ಆನಂದವನ್ನು ಪಡೆಯುವುದಿಲ್ಲ. ನಿರ್ಲಿಪ್ತನಾಗಿ ಉಳಿದುಕೊಳ್ಳುತ್ತಾನೆ ಜ್ಞಾನಿ ಆತ್ಮ. ಜ್ಞಾನಿ ಆತ್ಮವು ದುಃಖದಲ್ಲಿ ಸುಖವನ್ನು ಹುಡುಕಿಕೊಳ್ಳುತ್ತಾನೆ. ಅಂದರೆ ಜ್ಞಾನಿ ಆತ್ಮನಾದವನು ಯಾವುದು ನನ್ನ ಚೇತನ ಶಕ್ತಿಯನ್ನು ಹೆಚ್ಚಿಸುತ್ತಿದೆ, ಯಾವುದು ನನ್ನ ಚೇತನ ಶಕ್ತಿಯನ್ನು ಕುಗ್ಗಿಸುತ್ತಿದೆ ಎನ್ನುವುದನ್ನು ಕಂಡುಕೊಳ್ಳುತ್ತಾನೆ. ನಿಧಾನವಾಗಿ ಅವನ ಅಹಂಕಾರವೆಲ್ಲವೂ ಅಳಿಸುತ್ತಾ ಬರುತ್ತದೆ. ಅಹಂಕಾರವು ಅಳಿಸಿ ಹೋಗುತ್ತಿದ್ದಂತೆ ಮನಸ್ಸು ವಿಲೀನವಾಗುತ್ತಾ ಹೋಗುತ್ತದೆ. ಮನಸ್ಸು ವಿಲೀನವಾಗುತ್ತಿದ್ದಂತೆ ಆತ್ಮನ ಸ್ವರೂಪವು ಪ್ರಕಟವಾಗುತ್ತದೆ. ಆಗ ಅವನ ಜೀವನದಲ್ಲಿ ಬರುವ ದುಃಖವೂ ಸಹ ಅವನ ಕಲ್ಯಾಣಕ್ಕಾಗಿಯೇ ಎಲ್ಲವೂ ಪರಿವರ್ತನೆಯಾಗುತ್ತದೆ. ಇದೆಲ್ಲವನ್ನು ಜ್ಞಾನಿ ಆತ್ಮ ಮಾತ್ರ ತಿಳಿದುಕೊಳ್ಳಬಲ್ಲ. ಅಜ್ಞಾನಿಯಿಂದ ಇದೆಲ್ಲವೂ ಸಾಧ್ಯವಿಲ್ಲ. ಹೀಗಾಗಿ ನಾಲೆಡ್ಜ್ ಫುಲ್ ಆಗಬೇಕಿದೆ. ಅಂದರೆ ಫುಲ್ ಆಫ್ ನಾಲೆಡ್ಜ್, ಸಂಪೂರ್ಣ ಜ್ಞಾನ ಬರಬೇಕು, ಸಂಪೂರ್ಣ ಜ್ಞಾನಿಗಳಾಗಬೇಕು. ಏಕೆಂದರೆ ಸಂಪೂರ್ಣ ಜ್ಞಾನದಿಂದಲೇ ವೈರಾಗ್ಯ ವೃತ್ತಿ ನಮ್ಮಲ್ಲಿ ಜಾಗೃತವಾಗುತ್ತದೆ. ಅವೈರಾಗ್ಯ ಉಂಟಾದಾಗ ಆತ್ಮ ಪರಮಾತ್ಮನ ಪ್ರತಿಯೊಂದು ರೂಪವನ್ನು ಪ್ರೀತಿಸುತ್ತಾನೆ. ಆಗ ಅಕಲ್ಯಾಣದಲ್ಲಿಯೂ ಸಹ ಕಲ್ಯಾಣವನ್ನು ಕಾಣುತ್ತಾನೆ. ಇದನ್ನು ಬಹಳ ಆಳವಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಆಗಲೇ ಆತ್ಮ ಜ್ಞಾನ ಸ್ವರೂಪನಾಗುತ್ತಾನೆ. ಜ್ಞಾನದ ಸಾರವೇ ಜ್ಞಾನ ಸ್ವರೂಪವಾಗುವುದು ಎಂದರ್ಥ. ಪರಮಶಾಂತಿ, ಬೇಹದ್ ಕಿ ಪರಮಶಾಂತಿ. ಬೇಹದ್ ಕಿ ಪರಮ ಶಾಂತಿ ಸೋಚೋ ಬೋಲೋ ಪರಮ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो